ಕ್ರಿಸ್ತರ ಮಧುರ ನಾಮದಿಂದ ನಿಮ್ಗೆಲ್ಲರಿಗೆ ನಾನು ಒಂದನ್ನು ತಿಳಿಸೋನಾಗಿದ್ದೀನಿ. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬೊಬ್ಬರು ಒಳ್ಳೆ ಕಾರ್ಯಗಳನ್ನು ಮಾಡಿ ನಾನು ದೇವರ ರಾಜ್ಯಕ್ಕೆ ಹೋಗಬೇಕು, ಒಳ್ಳೆಯ ಹೆಲ್ಪ್ ಮಾಡಿ, ಒಳ್ಳೆ ದಾನ ಧರ್ಮಗಳು ಮಾಡಿ ದೇವರ ರಾಜ್ಯಕ್ಕೆ ಹೋಗಬೇಕೆಂದು ಅನೇಕಾರು ಪ್ರಯಾಸಗಳು ಈ ಲೋಕದಲ್ಲಿ ಪಡುವರಾಗಿದ್ದಾರೆ ನೋಡ್ತೇವೆ. ಆದರೆ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಮ್ಮನ್ನು ನಿಮ್ಮನ್ನು ಅದ್ಭುತವಾಗಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಮತ್ತೆ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ, ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ದೇವರ ರಾಜ್ಯಕ್ಕೆ ಹೋಗ್ತಾರೆ ಎಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ತಂದೆ ಚಿತ್ತದಂತೆ ನಡೆಯುವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ನಾವೆಲ್ಲರೂ ದೇವರೇ 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 ಎಂದು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ದೇವರ ವಾಕ್ಯಗಳು ಓದ್ತೇವೆ, ಪ್ರತಿಯೊಂದೊಂದು ದಾನ ಧರ್ಮಗಳು ಮಾಡ್ತೇವೆ. ಆದರೆ ಅದರ ಪ್ರಕಾರ ನಾವು ಈ ಲೋಕದಲ್ಲಿ ಜೀವಿಸುವುದಿಲ್ಲ ಅಂತ ನೋಡ್ತೇವೆ. ಯಾರ್ಯಾರು ಅದರ ಪ್ರಕಾರ ಜೀವಿಸ್ತಾರೋ ಅವರೇ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯವಾಗಿದೆ ಅಂತ ನೋಡ್ತೇವೆ. ಇವತ್ತಿನ ಒಂದು ಜೀವಿತದಲ್ಲಿ ದೇವರ ಮಕ್ಕಳೇ, ನಾವೆಲ್ಲರೂ ದೇವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಿನ್ನ ನೆರೆಯನ್ನು ನಿನ್ನಂತೆ ಪ್ರೀತಿ ಮಾಡುವರಾಗಿರ್ಬೇಕು. ನಿನ್ನ ತಂದೆ ತಾಯಿಗಳು ನೀನು ಸನ್ಮಾನಿಸಬೇಕು, ಕಳ್ಳತನ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು. ಇಂಥ ಎಲ್ಲವೂ ನಾವು ಈ ಲೋಕದಲ್ಲಿ ಅದರ ಪ್ರಕಾರ ಜೀವಿಸಬೇಕು. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ವ್ಯಭಿಚಾರ ಬಗ್ಗೆ ನೋಡಿದಾಗ ಯೇಸು ಕ್ರಿಸ್ತರು ಒಂದು ಮಾತಾಡ್ತಾರೆ, ನಿನ್ನ ಹೃದಯದಲ್ಲಿ ನೀನು ಒಂದು ಹೆಣ್ಣಿಗೆ ನೋಡಿ ಆ ಆಲೋಚನೆ ಮಾಡಿದಾಗ ಅಲ್ಲಿ ವ್ಯಭಿಚಾರವಾಗ್ತದೆ ಅಂತ ನೋಡ್ತೇವೆ. ಆದರೆ ಪ್ರೀತಿಯ ದೇವರ ಮಕ್ಕಳು, ಇವತ್ತಿನ ಒಂದು ಜೀವಿತದಲ್ಲಿ ಅನೇಕ ಜನಗಳು ಮೊಬೈಲ್ ನೋಡುವರಾಗಿದ್ದಾರೆ, ಟಿವಿ ನೋಡುವರಾಗಿದ್ದಾರೆ, ಆಲೋಚನೆಗಳು ಮಾಡುವರಾಗಿದ್ದಾರೆ, ಕೆಟ್ಟ ಕೆಟ್ಟ ಒಂದು ದೃಶ್ಯಗಳು ನೋಡುವರಾಗಿದ್ದಾರೆ. ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಅದನ್ನು ನೋಡಿ ನಮ್ಮ ಹೃದಯದಲ್ಲಿ ಆಲೋಚನೆ ಮಾಡಿದಾಗ ಅದು ವ್ಯಭಿಚಾರವಾಗುತ್ತೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಈ ತರ ಈ ಲೌಕಿಕವಾದ ಆಧುನಿಕವಾದ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು ನಮ್ಮ ಆತ್ಮಗಳನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡು ನಾವು ಯೇಸು ಕ್ರಿಸ್ತನ ಒಂದು ಅನುಯಾಯಿಗಳಾಗಿ ಆತನ ಮಾರ್ಗದಲ್ಲಿ ಜೀವಿಸಿದಾಗ, ಆತನ ವಾಕ್ಯದ ಪ್ರಕಾರ ಜೀವಿಸಿದಾಗ ಲೋಕದಲ್ಲಿ ನಿಜವಾಗಿಯೂ ತಂದೆಯಾದ ದೇವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಒಯ್ಯುವನಾಗಿದ್ದಾನೆ. ಇವತ್ತಿನ ಒಂದು ಜೀವಿತದಲ್ಲಿ ಯಾರ್ಯಾರು ಆತನ ಒಂದು ವಾಕ್ಯದ ಪ್ರಕಾರ ಜೀವಿಸಿ ನಡೆಯುವುದಾದರೆ ನೀವು ದೇವರ ರಾಜ್ಯಕ್ಕೆ ಸೇರುವರಾಗಿ ನೋಡ್ತೇವೆ. ನಾವು ಸುಮ್ಮನೆ ದೇವರ ಒಂದು ಮಾತು ಹೇಳಿ ಸ್ವಾಮಿ ಸಮ್ಮೇನೆಂದು ಪ್ರಾರ್ಥನೆ ಮಾಡಿ ವಾಕ್ಯ ಹೇಳಿ ಆದರೆ ಆ ಥರ ನಡೆಯದೆ ಹೋದರೆ ದೇವರ ರಾಜ್ಯಕ್ಕೆ ಸಾಧ್ಯರಿಲ್ಲ ಅಂತ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ಯಾರ್ಯಾರು ಯೇಸುವಿನಲ್ಲಿ ಇದ್ದುಕೊಂಡು ಜೀವಿಸ್ತಿರೋ ಅವರು ದೇವರ ರಾಜ್ಯಕ್ಕೆ ಸೇರುತ್ತಾರೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ಈ ವಾಕ್ಯಗಳು ನಿಮಗೆ ಆಶೀರ್ವಾದ ಮಾಡಿ. ಆಮೇಲೆ ಭೂಮಿ ಆಕಾಶ ಉಂಟು ಮಾಡಿದ ದೇವರೇ, ಸ್ವಾಮಿ ಸ್ವಾಮಿ ಅಂಬೋರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರ್ತಾರೆ ಅಂತ ನೀವು ನೆನೆಸಬೇಡಿರಿ. ಪರಲೋಕದ ತಂದೆಯ ಚಿತ್ತದಂತೆ ನಡೆಯುವವರು ದೇವರ ರಾಜ್ಯಕ್ಕೆ ಸೇರುತ್ತಾರೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ಯಾರ್ಯಾರು ನಿನ್ನ ವಾಕ್ಯ ಕೇಳಿದ್ದಾರೆ, ವಾಕ್ಯದ ಮುಖಾಂತರ ಅವರ ಆತ್ಮದಲ್ಲಿ ಕಾರ್ಯ ಮಾಡಿರಿ. ತಂದೆ ಆದ ದೇವರೇ, ಅವರು ನಿನ್ನ ವಾಕ್ಯದ ಪ್ರಕಾರ ಜೀವಿಸಿ ನಿನ್ನ ರಾಜ್ಯಕ್ಕೆ ಬಾಧ್ಯರಾಗಲೆಂದು ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾರೆ ತಂದೆ. ಆಮೆನ್.